ಹಲೋ ಗಾಯ್ಸ್, ನನ್ನ ಹೆಸರು ಶ್ರದ್ಧಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಸ್ಯಾಟರ್ಡೇ ಆ್ಯಂಡ್ ಬಿಕಾಸ್ ಇಟ್ ಈಸ್ ಅ ವೀಕೆಂಡ್ ನಾವು ಆಚೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಪ್ಲೇಸಲ್ಲಿ ಹೋದ್ಮೇಲೆ ಹೇಳ್ತೀನಿ ಯಾವ ಪ್ಲೇಸು ಅಂತ. ಬಟ್ ಇಟ್ ಈಸ್ ಅ ವೈನ್ ಯಾರ್ಡ್ ಆ್ಯಂಡ್ ಇಟ್ ಈಸ್ ನಿಯರ್ ಡಾಮ್ಸ್ಟಾರ್ಟ್. ಸೊ ಫಸ್ಟ್ ಔಟಿಂಗ್ ಅಂದರೆ ಲೈಕ್ ಸಿಟಿ ಆಚೆಗಡೆ ಸ್ವಲ್ಪ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. Say hi to my YouTube channel. Hi. ಫಾಸ್ಟ್ ಫಾರ್ವರ್ಡ್ ಮಾಡಬೇಕಲ್ವಾ? ಇದು ಕಾಫಿ ಅಂದರೆ ಕಾಫಿ ಎಲ್ಲ ಅವಳು ನೀರು ಹಾಕೊಟ್ಟಿದ್ದಾಳೆ. ಮತ್ತೆ ಕ್ರೀಮ್ ಕಾಫಿ ಬೇರೆ ಹೆಸರಲ್ಲಿ. ಕ್ರೀಮ್ ಇಲ್ಲ ಇದರಲ್ಲಿ, ಬ್ಲ್ಯಾಕ್ ಕಾಫಿ ಇದೆ ಆ್ಯಕ್ಚುಲಿ. ಅದಕ್ಕೆ ಕೋಕ್ ತೊಗೊಂಡ್ಬಿಟ್ಟೆ. ಇಲ್ಲಿ ಒಬ್ಬರು ಸಿಗ್ತಾನೆ ಇಲ್ಲ ಕನ್ನಡದವರು. ಎಷ್ಟೊಂದು ಜನ ರೀಲ್ಸ್ ಮಾಡ್ತಾರಲ್ಲ, ಅವ್ರು ಯಾರು ನಮ್ಮ ನಿಯರ್ ಬೈ ಇಲ್ಲ ಅನ್ಕೋತೀನಿ. ಡಾಮ್ಸ್ಟಾರ್ಟ್ ನನಗೂ ಯಾರೂ ಗೊತ್ತಿಲ್ಲ. ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್ ಬೈ ಸಿಂಗಲ್ಸ್. ನೆಕ್ಸ್ಟ್ ಇಲ್ಲಿಂದ ತೋರಿಸು. ಮಾಡ್ತಾಳೆ. ಆಮೇಲೆ ಗೈಸ್ ನೋಡಿ ಹಿಂದೆಗಡೆ ಇದಿದೆ, ಮುಂದೆ ಹೋದ್ರೆ ಅದಿದೆ. ಫಸ್ಟ್ ಮಾತಾಡಲ್ಲ ಮತ್ತೆ ಆಮೇಲೆ ಹೋಗಿ ಅದಕ್ಕೆ ಮಾತಾಡಿದ್ದೀನಿ. ಅದು ಇನ್ನೊಂದು ಕ್ಲಿಪ್ ಇದೆ. ಇವಾಗ ಒಬ್ಬೊಬ್ರು ಕನ್ನಡದವ್ರು ರೀಲ್ಸ್ ಮಾಡ್ತಾರೆ. ನಾನು ಒಬ್ಬಳೇ ಬರ್ತೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ಮಾಡಿ ಹಾಕ್ತಾ ಇದೆ. ಆದರೂ ಬರೀ 150 ಜನ ಅಷ್ಟೇ. ಯಾರು 20 ಜನ ಅನ್ಕೊಳ್ಳೋ ಮಾಡ್ಬಿಟ್ಟವ್ರು. ಅಯ್ಯೋ ಯಾಕೆ ಹಿಂಗೆ? ನೋಡಿ ಇದು ಸ್ಟ್ರೀಟ್ಸ್ ಆಫ್ ಜರ್ಮನಿ. ಹೇಳಿ ಇವಾಗ. ನಾನು ಎಂಥದ್ದು ಹೇಳಲ್ಲ. ಎಲ್ಲಿ ಹೋಗ್ತಾ ಇದ್ದೀವಿ? ರುಡರ್ಶೈಮ್. ರುಡರ್ಶೈಮ್ ವೈನ್ ಯಾರ್ಡ್. ಆಸ್ಥೆಟಿಕ್ ಫೋಟೋಗ್ರಫಿ. ಆ್ಯಕ್ಚುಲಿ ನಾವು ಇದು ಮಿಸ್ ಮಾಡ್ಕೊತಾ ಇದ್ದೀವಿ. ಇದೆಲ್ಲ ಚೆನ್ನಾಗಿತ್ತು ನೋಡು, ವ್ಯೂಸ್, ಸ್ಟ್ರೀಟು, ಹಳ್ಳಿಗಳ ಕಡೆ ಥರ. ನಾವು ಫಸ್ಟು ಅಲ್ಲಿ ನಡ್ಕೊಂಡು ಹೋಗ್ಬಿಟ್ಟಿದ್ರೆ ಸುಸ್ತಾಗ್ಬಿಡ್ತಿತ್ತು ನಮಗೆ. ಇದನ್ನ ಮತ್ತೆ ನೋಡೋಕೆ ಇಂಟ್ರೆಸ್ಟೇ ಇರ್ತಿರ್ಲಿಲ್ಲ. ಹೋಗ್ಬಿಡೋಣ ಬಿಡು ಅನ್ಕೋತೀವಿ. ನೋಡು, ಶಾಪಿಂಗ್ ಮಾಡೋಕ್ಕೂ ಏನೇನೋ ಇದೆ, ಬಟ್ ನಾವು ಮಾಡಲ್ಲ. ಬ್ಲಾಕ್ ಅಕೌಂಟ್ ಇನ್ನೂ ಓಪನ್ ಆಗಿಲ್ಲ. ಏನಿಂದ ಯಾರಂದಿದ್ರು ಊಟ ಸಿಗಲ್ಲ ಅಂತ. ಆಕ್ಚುಲಿ ಐ ಥಿಂಕ್ ಇಲ್ಲಿ ಕೂಲ್ ಇದ್ದಾರೆ ಜನ ಫುಲ್. ಚೀಪ್ ಬೇಕು ಅಂದರೆ ಮಧ್ಯ ಎಲ್ಲರೂ ಸ್ಟಾಪಲ್ಲಿ ಸೊ ನಾವು ಬಂದಿರೋದು ರೂಡ್ ಇಸ್ ಹೈ ವೈನ್ ಯಾರ್ಡ್. ಇಲ್ಲಿ ಮೇಲೆ ಹೋಗೋಕ್ಕೆ ಇದರ್ ವಾಕ್ ಮಾಡ್ಕೊಂಡು ಹೋಗ್ಬೋದು. ಇಟ್ ಇಸ್ ಲೈಕ್ ಸ್ಲೋಪ್ ಇದೆ. ಸೊ ನಾವು ಅಂದ್ಕೊಂಡ್ವಿ ಹೋಗ್ಬೇಕಾದ್ರೆ ಕೇಬಲ್ ಕಾರಲ್ಲಿ ಹೋಗೋಣ, ಆ್ಯಂಡ್ ಬರಬೇಕಾದ್ರೆ ವಾಕ್ ಮಾಡ್ಕೊಂಡು ಬರೋಣ ಅಂತ. ಸೊ ಇವಾಗ ಕೇಬಲ್ ಕಾರ್ ಬುಕ್ ಮಾಡಬೇಕು, ಲೈಕ್ ಟಿಕೆಟ್ಸ್ ತೊಗೊಳ್ಬೇಕು. ಆ್ಯಂಡ್ ದರ್ ಇಸ್ ಅ ಲಾಟ್ ಆಫ್ ಕ್ಯೂ ಫಾರ್ ಇಟ್. ತೋರಿಸ್ತೀನಿ ಒಂದು ನಿಮಿಷ. ಎಷ್ಟು? 3. ನಾನೆಂತ ನಂತರದಿಂದ ಹೋಗ್ಬಾ. ನೀನೇ ಡಬ್ಬ ಪ್ಲಾನರು, ಕರೆಕ್ಟಾಗಿ ಪ್ಲಾನ್ ಮಾಡಲ್ಲ. ನೀವು ಯಾರು ಓಕೆ, ನೀನು ನನ್ನ ಫೋನಲ್ಲಿ ಮಾಡ್ತೀನಿ. ನಿಮ್ಗೆ ನೀವು ಹೋಗ್ರಿ, ನಾನು ಸಪೋರ್ಟ್ ಮಾಡ್ತೀನಿ. ಕಪ್ಪಲ್ ಜೊತೆ ಹೋಯ್ತಾ?
ನಡ್ಕೊಂಡು ಹೋಗಿದ್ರೆ ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕಾಗಿತ್ತು. ಇಳಿಬೇಕಾದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಆ ಕ್ಯಾಸಲಲ್ಲಿ ಯೂನಿಕಲ್ ಎಷ್ಟೊಂದು ಕ್ಯಾಸಲ್ ಬಟ್ ಇಂಟ್ರೆಸ್ಟ್ ಬರಲ್ಲ ನನಗಷ್ಟು. ಆಚೆಲ್ಲ ನೋಡೋಕೆ ಚೆನ್ನಾಗಿದೆ. ಒಳಗಡೆ ಏನು ಈ ಸೆಲ್ಫಿ ಸಕ್ಕದಾಗಿ ಬರುತ್ತೆ. ಸೆಲ್ಫಿ ತಗೋಬೇಕು. ಆ್ಯಕ್ಚುಲಿ ನಾನು ಅವ್ರ ಫೋಟೋ ತೆಗ್ದ ಚೆನ್ನಾಗಿ ಬರ್ತಿದೆ. ಹೌದಾ? ತೆಗಿಲ್ಲ ಅಂದ್ರೆ ತೆಗಿತೀನಿ. ಫೋಟೋ ಬೇಡ. ಟೆಂಪಲ್ಸ್ನೆಲ್ಲ ಕೆತ್ತನೆ ಮಾಡ್ತಿದ್ದೀವಿ. ಇದೇ ಟೆಂಪಲ್ ಅಂದಿರ್ಬೋದೇನೋ. ಆ ಥರ ಅವ್ರಿಗೆ ಈ ಥರ ಅನ್ಸುತ್ತೆ. ನಮ್ಮ ಮನೆ ಸಿಕ್ಬಿಡ್ಲಿದ್ರೆ ಬರಲ್ಲ. ನಾವಿಬ್ರು ಹಾತಾ ಹೇ ಜಾತಾ ಹೇ ಆ ಥರ ಮಾತಾಡೋಳು ನಾನು. ಇಂಡಿಯನ್ಸ್. ಹಾಯ್. ಹಲೋ ಅಂದ್ರು ಹಾಯ್ ಅಂದೆ. ಕನ್ನಡ ಅದಕ್ಕೆ ತಿರ್ಗಬೇಕು ಮಾಡ್ತೀವಿ. ನೋಡಿ ಈ ಥರ ಇಂಡಿಯನ್ಸ್ ಇರ್ತಾರೆ ಆದರೂ ಮಾತಾಡೋದು. ಅದೇ ಚಾನಲ್ ನೋಡಿಡ್ಬೇಕು ಅಷ್ಟೆಲ್ಲ ಇಲ್ಲ ಬಿಡು. 200 ಸಬ್ಸ್ಕ್ರೈಬರ್ಸ್ ಇಟ್ಕೊಂಡು ಚಾನೆಲ್ ನೋಡಿ. ಅವ್ರು ಆಲ್ರೆಡಿ ಬಂದು ಹೋಗ್ತಿದ್ದಾರೆ. ಅವ್ರ ಹತ್ರನಾದ್ರೂ ಕೇಳ್ಕೊಬೇಕು. ಹೇಳ್ಬೇಕಾಗಿತ್ತು. ಕೇಳೋಣ ಬಾ. ವಿ ಶುಡ್ ಇನಿಷಿಯೇಟ್ ಟಾಕ್. ಹಾಂ, ಯಾರಿಗೆ ಇರಲಿ. ನಮ್ಮ ಇಂಡಿಯನ್ ನಾವು ಮಾತಾಡ್ತೀವಿ. ಹೋಗಿ ಆಮೇಲೆ ನಮ್ಗೆ ಗೊತ್ತಿಲ್ಲ ಬಂದವ್ರೆ ಅಂತ ಅನ್ಕೊಂಡ್ಬಿಡ್ತಾನೆ. ಗೊತ್ತಿಲ್ಲ, ಅದಕ್ಕೆ ಬಂದಿದ್ದೀವಿ ಕೇಳಕ್ಕೆ. ನನ್ನಿಂದ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡ. ನಂಗೆ ಮಾತಾಡ್ಸ. ಅವ್ರು ಬರ್ತಿರೋರು ಕೇಳು ಏನಿದೆ ಅಂತ. ಏನಂತ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾ ಇದ್ದೀವಿ. ಸ್ಮೈಲ್ ಮಾಡಿದ್ರು ಕೇಳ್ಬೋದಿತ್ತು. ಫಸ್ಟು ಎನ್ಶುಲ್ಡಿಂಗ್ ಅನ್ಬೇಕು. ಹಲೋ ಇಂಗ್ಲೀಷ್ ಅಂತ ಕೇಳಬೇಕು. ಎಲ್ಲ ಲೈಬ್ರರಿ ಇದೆ. ಇದೆಯಾ? ಸ್ಟ್ರೈಟ್ ಹೋಗೋಣ. ಎಲ್ಲಿಗೆ? ನೆಟ್ವರ್ಕ್ ಇಲ್ಲ. ಮ್ಯಾಪ್ ಹಿಂಗೆ ನೋಡಿಸ್ತಿದೆ ಅಷ್ಟೇ. ಅವ್ರು ಕೇಳಿ ಇವಾಗ ಬರ್ತವ್ರೆ. ಅಲ್ಲೊಂದು 2 ಕಪಲ್ಸೆ. ಸೆಕೆಂಡ್ ಕಪಲ್ ಲೈಕ್ ವೆರ್ ಇಸ್ ಅ ವೈನ್ಯಾರ್ಡ್. A vineyard? I think you need to go that way. That way. Okay, what is there here? But I think you can go there and then left. Okay, thank You will see it. you. ಮುಂದೆ ನೋಡ್ತೀನಿ ಮಾಡೆ. ಮುಂದೆ ಏನು ಅವ್ರ ಮುಖ ಇರುತ್ತೆ. ಅಟ್ಲೀಸ್ಟ್ ಇಲ್ಲಿ ನಮ್ಮ ಮುಖ ಕಾಣುತ್ತೆ. ರೂಮ್ ಅವೈಲೇಬಲ್. 500 euros. ಇಲ್ಲ ನನಗೆ. ನಂಗೊಂದು ಮೂರು ದಾರಿ ಇದೆ. 3 ಜನ ಒಂದೊಂದು ಕಡೆ ಹೋಗ್ಬಿಡೋಣ. ಮೇಲೆ ಹೋಗಿಲ್ಲ ನಾವು. ಮೇಲೆ ಹತ್ಬೇಡ. ಈ ಕಡೆ ಎಲ್ಲ ಮಕ್ಕಳು ಸೌಂಡ್ ಬರ್ತಿದೆ. ಇಟ್ಸ್ ಗಾನ್ ನಾವು ಅಂತೆ ರೂಮು. ಹೆಂಗೋಗೋಣ? ಟಾಸ್ ಮಾಡ್ಕೊಂಡು ಹೋಗ್ತಾ ಇರೋಣ ಅಷ್ಟೇ. ಸ್ಟ್ರೇಟ್ ಹೋದ್ರೆ ಅನಿಮಲ್ಸ್ ಇದೆ. ಸ್ಟ್ರೇಟ್ ಹಿಂಗೇನಾ ಪಕ್ಕ? ಹಾಂ,
ಕೇಳಿದಾದ್ಮೇಲೆ And then you have to go some stairs down, and then you are in the vineyard, which Here is the vineyard direction, you come to Rüdesheim, and here's this way you go. I think you are going north, the north way, and then you have no vineyard. ಓಕೆ Hello. ಹಲೋ ನೋಡ್ಕೊಂಡು ಬಾ. ಹಿಂಗೋದನಾ? ಸೊ ಇದೇ ವೈನ್ ಯಾರ್ಡು. ಹೋಗ್ಬಿಟ್ಟಂಗೆ ಹತ್ತೋಣ ಬಾ. ಇದು ಮುಂಗೋರ ಅಪ್ಪದಿಲ್ವಲ್ಲ ಹಂಗೆ ಇನ್ನು ರೂಟ್ ಫಿಗರ್ ಔಟ್ ಮಾಡ್ತಾ ಇದ್ದೀವಿ. ಎಂತ ಫಿಗರ್ ಔಟ್ ಮಾಡ್ತಿದ್ಯಾ? ಈ ಇಡಿಯಟ್ ಜೊತೆ ಫಿಗರ್ ಔಟ್ ಮಾಡ್ತಿದ್ದೀವಿ. ಅದು ಹೆಂಗೆ ಮಧ್ಯದಿಂದ ಹೋಗೋಣ ಅವ್ರ ಟ್ಯೂಲಿಪ್. ನಾನು ಫಸ್ಟ್ ಟೈಮ್ ಲೈಫಲ್ಲಿ ಅಂತ ಇರೋದು. ಟ್ಯೂಲಿಪ್ ಅಲ್ಲ, ಟ್ಯೂಲಿಪ್ದು ಏನಂತಾರೆ ಸ್ಟೆಮ್ ಇನ್ನೊಂದು ಸ್ವಲ್ಪ ಇದಿರುತ್ತೆ, ಏನಿರುತ್ತೆ? ಕಲರ್ ಇರುತ್ತೆ. ದಪ್ಪ ಇರುತ್ತೆ. ಇವಾಗ ನಾವು ಹೆಂಗೆ ಹೋಗ್ತಿದ್ದೀವಿ ಅಲ್ಲಿ ಹೋಗ್ತಿದ್ದೀವಿ ಅಂದರೆ ಅದೇ ತಾನೇ ಹಿಂಗೆ ಅಪ್ಪತ್ಕೊಂಡು ಹೋಗ್ಬೇಕು. ಆಹಾ. ಅದೆಲ್ಲಿದೆ ಅಪ್ಪಲ್ಲಿ? ಎಲ್ಲೋ ಅಪ್ಪ ಇಲ್ಲ ಅಲ್ಲಿ. ಇಲ್ಲಿ ಇಲ್ವಾ? ನಾನು ಅವಳು ತೋರಿಸ್ದಾಗ ಅನ್ಕೊಂಡು ಇಲ್ಲಿ ಯಾರು ಆಫರ್ ಮಾಡಲ್ವಾ ನಮಗೆ? ಇವ್ರಾದ್ರು ಫೈನಲಿ ಸಮ್ ಬ್ಯೂಟಿಫುಲ್ ವ್ಯೂ. ಎಷ್ಟು ಪ್ರಿಟಿ ಇದೆ, ಎಲ್ಲೋ ಫ್ಲವರ್ಸ್ ಇದೆ. ಇನ್ನೇನು ಬೇಕು ನಿನಗೆ? ಇನ್ನು ಕೆಳಗಡೆ ಹೋಗ್ಬೇಕಾ? ಅಯ್ಯೋ, ನಾನು ಹಂಗೆ ಲಿಫ್ಟ್ ಕೊಡ್ತೀರಾ ಅಂತ ಕೇಳೋಣ ಅನ್ಕೊಂಡೆ. ಗ್ರೇಪ್ಸೇ ಕಾಣಿಸ್ತಿಲ್ಲ, ಕಿತ್ಕೋಬೋದು. ಕೂತ್ಕೊಂಡ್ಬಿಡ್ಲಾ? ಪ್ಯಾಂಟ್ ಗಲೀಜಾಗುತ್ತೆ. ಇಲ್ಲಿ ಬಂದು ಕೂತ್ಕೊಳ್ಳಿ. ಇಲ್ಲ ಮರ ಆಯ್ತು ನೋಡಿ, ಮರ ಎತ್ಕೊಂಡು ಕೂತ್ಕೊಳ್ಳಿ. ಮರ ಹಾಕೊಂಡು ಎಂದಿಗೆ ಕೂರ್ತಿದ್ದೆ? ಎದ್ದೇಳಿ ಹೋಗ್ಬೇಕು. ಇರು, ಇನ್ನೂ ಎಷ್ಟು ಟೈಮು? 3:30. ಇಷ್ಟು ನಡ್ಕೊಂಡು ಬಂದಿದ್ದಕ್ಕಾದ್ರೂ ಸ್ವಲ್ಪ ಎಂಜಾಯ್ ಮಾಡು. ಸಮಾಧಾನ ಆಗಲಿ. ದಿಸ್ ಇಸ್ ಕಂಟ್ರಿ ಸೈಡ್ ಅಂತಾರೆ. ಫೈನಲಿ ವಿ ಆರ್ ಬ್ಯಾಕ್. ಮನೆಗೆ ಬಂದೆ ಆ್ಯಂಡ್ ಇಟ್ ವಾಸ್ ಟೂ ಟೈರಿಂಗ್. ಆ ಪ್ಲೇಸಲ್ಲಿ ವೈನ್ ಯಾರ್ಡ್ ಅಂತೂ ಇತ್ತು, ಬಟ್ ವೈನ್ ಟೇಸ್ಟಿಂಗ್ ಅಂತೂ ನಮಗೆಲ್ಲೂ ಕಾಣಿಸ್ಲಿಲ್ಲ. ಇರಲಿಲ್ವೋ ಆರ್ ಮೇ ಬಿ ನಮಗೆ ಸಿಗಲಿಲ್ವೋ, ಐ ಡೋಂಟ್ ನೋ. ಇಟ್ ವಾಸ್ ಮೋರ್ ಲೈಕ್ ಅ ಹೈಕಿಂಗ್ ಸ್ಪಾಟ್. ತುಂಬ ನಡಿಬೇಕಾಯಿತು ಆ್ಯಂಡ್ ಪ್ಲಸ್ ನಮಗೆ ರೂಟ್ ಗೊತ್ತಿರಲಿಲ್ಲ ಆ್ಯಂಡ್ ಗೂಗಲ್ ಮ್ಯಾಪ್ಸ್ ಹಾಕೋಣ ಅಂದರೆ ನೆಟ್ವರ್ಕ್ ಇರಲಿಲ್ಲ. ಆ್ಯಂಡ್ ಅಲ್ಲೂ ಮ್ಯಾಪ್ ಲೈಕ್ ಒಂದೊಂದು ಕಡೆ ಮ್ಯಾಪ್ ಎಲ್ಲ ಹಾಕಿದ್ರು, ಬಟ್ ನಮಗೆ ಅರ್ಥ ಆಗ್ತಿರ್ಲಿಲ್ಲ ನಾವು ಇವಾಗ ಎಲ್ಲಿದ್ದೀವಿ, ಇನ್ನೆಲ್ಲಿ ಹೋಗಬೇಕು ಅಂತ. ಸೊ ಆದಷ್ಟು ಜರ್ಮನ್ಸ್ ಅವ್ರು ಯಾರಾದರೂ ಸಿಕ್ಕರೆ ಅವ್ರನ್ನ ಕೇಳಿ ಹೋದ್ವಿ, ಬಟ್ ಸ್ಟಿಲ್ ವಿ ಕುಡಂಟ್ ಫೈಂಡ್ ದ ವೈನ್ ಟೇಸ್ಟಿಂಗ್ ಪ್ಲೇಸ್. ಗುಡ್ ಎಕ್ಸ್ಪೀರಿಯನ್ಸ್. ಸೊ ನೆಕ್ಸ್ಟ್ ಟೈಮ್ ಹೋಗ್ಬೇಕಾದ್ರೆ ಆ ಪ್ಲೇಸ್ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡು ಒಂದು ಪ್ರಾಪರ್ ಮ್ಯಾಪ್ ಇರುತ್ತೆ, ಮ್ಯಾಪ್ ಎಲ್ಲ ಡೌನ್ಲೋಡ್ ಮಾಡಿಕೊಂಡು ದೆನ್ ವಿ ಹ್ಯಾವ್ ಟು ವಿಸಿಟ್ ಅಂತ ಅರ್ಥ ಆಯಿತು. ಆ್ಯಂಡ್ ಅಲ್ಲಿಂದ ಬಂದಮೇಲೆ ಮಾಲ್ ಹತ್ರ ಇಳ್ಕೊಂಡು ಸ್ವಲ್ಪ ಗ್ರಾಸರಿ ಶಾಪಿಂಗ್ ಮಾಡಬೇಕಿತ್ತು, ಬಿಕಾಸ್ ಇಟ್ಸ್ ಸ್ಯಾಟರ್ಡೇ ಆ್ಯಂಡ್ ನಾಳೆ ಏನು ಓಪನ್ ಇರಲ್ಲ. ಸೊ ಗ್ರಾಸರಿ ಶಾಪಿಂಗ್ ಮಾಡಿಬಿಟ್ಟು ಇವಾಗ ಮನೆಗೆ ಬಂದುಬಿಟ್ಟೆ ಆ್ಯಂಡ್ now I'm going to sleep. So yeah, that's it. Thank you for watching, and if you like the video, please like, share and subscribe to my YouTube channel and press that bell icon. Bye bye.